ನನ್ನ ಜಾಬಲ್ಲಿ ಇತ್ತಲ್ಲ, ನೀನೇ ತಗೊಂಡಲ್ಲ, ಕೊಡ್ಲಿಲ್ವಾ ನೀನು? ಓ, ನೀನು ಮರ್ತ್ಬಿಟ್ಟ? ಆ ಫೋನ್ ತಗೋಬಾ, ಹೋಗು. ಯಾವ ಫೋನು? ಏನ್ ಮಾತಾಡ್ತಾ ಇದ್ದಾನೆ ಇವನು? ನನ್ ಮಗ ನಿನ್ನ ಹತ್ರನೇ ಕೇಳ್ತಿರೋದಮ್ಮ. ಅವನ್ ಜೇಬಿಂದ ಫೋನ್ ತಗೊಂಡಿ ಅಂತಲ್ಲ, ಅದನ್ನ ತಂದ್ಕೊಡು. ಅದ್ಕೆ ಕೊಡಿ, ಅದ್ಕೆ ನನಗ ಫೋನ್ ಬೇಕು. ನೆನಪು ಮಾಡ್ಕೋತಿದ್ದೆ. ಯಾವ ಫೋನು? ಯಾವಾಗ ಕೊಡ್ರಿ? ಅದೇ ಮಂತ್ರ ಅವತ್ತು ಕೊಟ್ನಲ್ಲ. ನನ್ನ ಜೋಬಲ್ಲಿ ಇದ್ದಿದ್ದನ್ನ ಯಾರ್ದು ಅಂತ ಕೇಳಿದೆ, ನಾನೇ ಹೇಳಿದ್ನಲ್ಲ, ಸುಕೃತನ್ ಫೋನ್ ಅದು, ಕೊಟ್ಬಿಡು ಅಂತ. ನೀನು ಹೂ ಅಂತ ಹೇಳಿದೆ. ನಾನಂತೂ ಮರ್ತೋಗ್ಬಿಟ್ಟೆ. ಸುಕೃತನ್ ಕಂಡ್ರೆ ನಿಂಗೆ ಅಷ್ಟೊಂದು ಪ್ರೀತಿ ಅಲ್ವಾ, ನೀನ್ಯಾಕೆ ಕೊಡ್ಲಿಲ್ಲ? ರೀ, ಯಾವ ಫೋನ್ ಬಗ್ಗೆ ಹೇಳ್ತಿದ್ದೀರಾ? ನನಗೆ ಅರ್ಥನೇ ಆಗ್ತಿಲ್ಲ. ಯಾವಾಗ ಕೊಟ್ರಿ? ನಂಗೆ ನೆನಪೇ ಬರ್ತಾ ಇಲ್ಲ. ನಾನು ಆ ಥರ ಯಾವ ವಿಷಯನೂ ಮರೆಯಲ್ಲ. ನೀವೇ ನೆನ್ಪು ಮಾಡ್ಕೊಳ್ಳಿ. ಏನ್ ಮಂತ್ರ? ಏನ್ ಮಾತಾಡ್ತಾ ಇದೀಯ ನೀನು? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ತಮಾಷೆ ಮಾಡ್ತಾ ಇದೀರಾ ಇಲ್ಲಿ? ನನ್ ಮಗಳು ಪಾಪ ಆ ಫೋನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಫೋನು ರಿಪೇರಿ ಕೊಟ್ಟಿದ್ದು ರಿಪೇರಿ ಆಗಿ ಬಂದಿದೆ ಅಂತ ಅಂಗಡಿಯವ್ರು ಹೇಳ್ತಾ ಇದಾರೆ. ಆದ್ರೆ ಸುಶಾಂತ್ ಜೇಬಲ್ಲಿದ್ದು ನೀನ್ ತಗೊಂಡು ಹೋದೆ ಅಂತ ಇವನ್ ಹೇಳ್ತಿದ್ದಾನೆ. ನಿನ್ನ ನೀವ್ ಕೇಳಿದ್ರೆ ನನಗ್ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಆವತ್ತೇ ನೀನು ಮೊಬೈಲ್ ಕೊಡ್ಬೋದಾಗಿತ್ತಲ್ವಾ? ಇಷ್ಟ ದಿನ ಆದ್ರೂ ಯಾಕೆ ಕೊಡ್ಲಿಲ್ಲ ನೀನು? ಅಲ್ಲ, ಇಷ್ಟು ಬೇಜವಾಬ್ದಾರಿತನದಿಂದ ಯಾಕಮ್ಮ ನಡ್ಕೋತಿದ್ಯಾ? ಯಾಕೆ? ನಮ್ ಸುಕೃತನ್ ಮೊಬೈಲ್ ಅಂದ್ರೆ ಅಷ್ಟೊಂದು ತಾತ್ಸಾರನ ನಿನ್ಗೆ? ಸರ್, ಮೊಬೈಲ್ ಕೊಡಿ ಸರ್. ಇಲ್ಲಾಂದ್ರೆ ನಮ್ಮ ಯಜಮಾನ್ರು ನಮ್ಮನ್ನು ಬೆಂಡೆತ್ ಬಿಡ್ತಾರೆ ಸರ್. ಕೆಲಸದಿಂದ ತೆಗೆದ್ಬಿಡ್ತಾರೆ ಸರ್. ಪಾ ಇರೋಪ್ಪ ನಿಮಿಷ. ಸರಿ, ಒಂದು ಕೆಲಸ ಮಾಡು, ನೀನು ಅಂಗಡಿಗೆ ಹೋಗಿರು. ಆ ಫೋನ್ ಸಿಕ್ಕ ತಕ್ಷಣ ನಾನೇ ತೊಗೊಂಬಂದು ಕೊಡ್ತೀನಿ. ಸರ್, ಬೇಗ ತಂದು ಕೊಟ್ಬಿಡಿ ಸರ್. ಇಲ್ಲಾಂದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್. ಆಯಿತು, ತಂದು ಕೊಡ್ತೀನಿ, ನೀನು ಹೋಗಪ್ಪ. ನಿನಗೇನು ತೊಂದರೆ ಆಗಲ್ಲ, ಹೋಗು, ನಾನು ತೊಗೊಂಬರ್ತೀನಿ. ಥ್ಯಾಂಕ್ ಯು ಸರ್, ಬೇಗ ತಂದು ಕೊಡಿ ಸರ್. ಅರ್ಚನಾ, ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ನಿನ್ನ ಕಿಡ್ನಾಪ್ ಮಾಡಿದ್ದು ಈ ಪೊನ್ನಪ್ಪ ತಾನೆ? ಅರ್ಚನಾ, ನಿನ್ನೆ ಕೇಳ್ತಿರೋದು ಅರ್ಚನಾ, ನಿನ್ನ ಕಿಡ್ನಾಪ್ ಮಾಡಿದ್ದು ಪೊನ್ನಪ್ಪ ತಾನೆ? ಇದು ತುಂಬಾ ಇಂಪಾರ್ಟೆಂಟ್ ಅರ್ಚನಾ, ಅದಕ್ಕೆ ನಿನ್ನ ಕೇಳ್ತಿರೋದು. ಪ್ಲೀಸ್ ಹೇಳು, ಅದಕ್ಕೆ ಉತ್ತರ ಕೊಡು ಪ್ಲೀಸ್. ಅರ್ಚನಾ, ಉತ್ತರ ಕೊಡು. ಹೇಳು ಪ್ಲೀಸ್. ಅರ್ಚನಾ, ಅರ್ಚನಾ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇವತ್ ನಿನ್ನ ಏನ್ ಮಾಡ್ತೀನಿ ನೋಡ್ತೀರೆ. ಫಸ್ಟ್ ಕಟ್ ಬಿಚ್ಚಿ ಮಾತಾಡೆ. ಇವತ್ತು ನೀನಾ ನಾನಾ ನೋಡ ಬಿಡೋಣ. ಕಟ್ಟು ಬಿಚ್ಚು, ಫಸ್ಟ್ ಕಟ್ಟು ಬಿಚ್ಚು. ಹೇಳಿಗಳು ನೀವು. ಛೀ, ಬಿಚ್ಚು ಕಟ್ನ.
ಬಿಚ್ಚು ನಾಟಕ ಆಡ್ತಿದ್ದೀರಾ? ನೀನ್ ಕಳ್ಸಿರೋ ಪೊನ್ನಪ್ಪ ನಿನಗ್ ಗೊತ್ತಿಲ್ವಾ? ಏಯ್, ದಿನ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಿರ್ತೀಯ. ನೀನ್ ಹೇಳ್ದಾಗಲ್ಲ ಅವಳು ನಂಗೆ ಟಾರ್ಚರ್ ಕೊಡ್ತಿರ್ತಾಳೆ. ಈಗ ನೋಡಿದ್ರೆ ಇಬ್ರು ಸೇರ್ಕೊಂಡು ನನ್ನ ಪೊನ್ನಪ್ಪ ಯಾರು ಅಂತ ಕೇಳ್ತಿದ್ದೀರಾ? ಬಿಡ್ಸಿ. ನೋಡಿ ನನ್ನ ಮಾತು ಕೇಳಿ, ನೀವು ಮೊದಲು ಸಮಾಧಾನವಾಗಿರಿ. ಅವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ಬೋದಲ್ಲ? ಏಯ್, ನೀನ್ ಉತ್ತರ ಕೊಡೋ ಫಸ್ಟ್. ಇಬ್ರು ಸೇರ್ಕೊಂಡೇನೋ ಹುಡುಗಾಟ ಆಡ್ತಿದ್ದೀರಾ? ಏಯ್, ಒಂದ್ ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ಭೂಮಿ ಮೇಲೆ ನಾನ್ ಜೀವಂತವಾಗಿರ್ಬೇಕು, ಇಲ್ಲ ನೀನ್ ಜೀವಂತವಾಗಿರ್ಬೇಕು ಕಣೆ. ಎರಡರಲ್ಲಿ ಯಾವ್ದಾದ್ರೂ ಒಂದು ಹಾಗೆ ಆಗತ್ತೆ. ಏನೋ ಮುಖ ನೋಡ್ತಿದ್ದೀರಾ? ಬಿಚ್ಚು ಕಟ್ನ, ಬಿಚ್ಚು. ಶಾಂತಿ, ಶಾಂತಿ, ನಾ ಒಂದ್ ಸ್ವಲ್ಪ ಆಚೆ ಇರೋಣಪ್ಪ. ಅವಳು ಸಮಾಧಾನ ಮಾಡ್ಕೊಳ್ಳಿ. ಏಯ್, ಕಟ್ ಬಿಚ್ಚು. ಏಯ್, ಯೋ, ಆ! ಅಣ್ಣ, ನಾನು ಫೋನ್ ರಿಪೇರಿ ಮಾಡಿಸ್ಕೊಂಡು ಯಾವಾಗ ತಗೊಂಡ್ ಬಂದೆ? ಯಾಕಣ್ಣ ನನಗ್ ಕೊಡ್ಲಿಲ್ಲ? ಆ ಫೋನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ದೆ ತಾನೆ. ಅದು ಬರೀ ಫೋನ್ ಅಲ್ಲ ಅಣ್ಣ, ನನ್ ಭಾವನೆ, ನನ್ ಜೀವ, ನನ್ನ ಉಸಿರು. ಒಂದ್ಸರಿ ಆ ಫೋನ್ ನನ್ ಕೈಗೆ ಸಿಕ್ತು ಅಂದ್ರೆ ವಿಕಾಸ್ ನನ್ ಜೊತೆ ಇದ್ದಷ್ಟು ಖುಷಿ ಆಗುತ್ತಣ್ಣ. ಎಲ್ಲಿ ಅಣ್ಣ ಫೋನು? ಸುಕೃತ, ನಾನ್ ನಿಜವಾಗ್ಲೂ ಮರ್ತ್ಬಿಟ್ಟೆ ಕಣಮ್ಮ. ಈ ನಡುವೆ ತುಂಬಾ ಟೆನ್ಷನ್. ನಾನು ಮಂತ್ರ ಏನು ಕೊಟ್ಟಿರ್ತಾಳೆ ಅನ್ಕೊಂಡೆ ಸುಕೃತ. ಸಾರಿ, ನನಗೆ ಬೇರೆ ಯಾವ ಇಂಟೆನ್ಷನ್ ಇರಲಿಲ್ಲ. ಮಂತ್ರ, ಅದೇನ್ ನೋಡ್ತೀಯಾ? ಫೋನ್ನ ತಂದ್ಕೊಟ್ಬಿಡು. ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ದಿರೋ ಫೋನ್ ಎಲ್ಲಿಂದ ತಂದ್ಕೊಡ್ಲಿ? ನನ್ ಬರ್ತಿಲ್ಲ ನನ್ಗೆ. ಇಲ್ಲ, ರೂಮಲ್ಲಿ ಹುಡುಕಿ ಫೋನ್ ಸಿಕ್ಕಿದ್ರೆ ತಂದ್ಕೊಡ್ಬೇಕಷ್ಟೆ. ಏನದ್ಕೆ ನೀವು ನನ್ ಫೋನ್ ಅದಕ್ಕೆ? ನನ್ ವಿಕಾಸ್ ನನಗ್ ಕೊಡ್ಸಿರೋ ಫೋನು. ಅಣ್ಣ ನನ್ಗೆ ಹೊಸ ಫೋನ್ ಕೊಡಿಸ್ತೀನಿ ಅಂದಾಗ ಬೇಡ ಅಂತ ಹೇಳ್ದೆ. ಯೋಚನೆ ಮಾಡಿ, ಅದಕ್ಕೆ ಎಲ್ಲಿಟ್ಟಿದ್ದೀರಾ ಅಂತ ಯೋಚನೆ ಮಾಡಿ. ಆ ಫೋನ್ ನನ್ಗೆ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ಅದ್ ಹಾಗಲ್ಲ ಸುಕ್ಕು, ನೀವ್ ಹೇಳಿ ಸಾಕು, ನಾನೇ ಹುಡುಕ್ತೀನಿ. ರೂಮಲ್ಲಿ ಇಟ್ಟಿದ್ದೀರಾ?